ತಡಿ ನಮ್ಮ ಬೂದಿಗೆ ಒಳಗನ. ಬೂದು ಬೂದು ಕರಿಯಮ್ಮ ಇರ್ಬೇಕೇನ ಒಳಗೆ. ಬೂದು ಬೂದು ಹಾಗಳ ದ್ಯಾಮು ಎಲ್ಗ ಹೊಲ್ಟಿದೀಯಾ? ಎಲ್ಲಿಗೆ ವಿಜಿ? ಎಲ್ಗಮ್ಮ ಮಗಳೇ ಹೊಲ್ಟಿದ್ದೀರಾ? ಊರಿಗೆ ಹೋಗ್ತೀವಿ ಕಣ್ಬೋದು. ಇಲ್ಲಿ ಎಲ್ಲೂ ಮನೆ ಇಲ್ಲ. ಏನು ಮಾಡೋಣ? 50,000 ಇಸ್ಕೊಂಡಿದ್ದ ಅವ್ನು ಬಂಬ್ಲಿಂಗ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ಅದಕ್ಕೇನೆ ಏನನ ಕೊಟ್ರೆ ನೀನೇ ಇಸ್ಕ. ನಾವು ಊರ ಕಡೆಗೆ ಹೊಲ್ಟಿದೀವಿ ನಾನು ನನ್ನ ಮಗಳು. ಇಲ್ಲಿರ್ಬೇಡ, ಅದೇ ಅರ್ಧ ಅವಳೆ ಅರ್ಧ ರೀ ತಾಳ್ದು ಅಂತ ಮನೆ, ಅದಕ್ಕೆ ಮನೆಯಾಗಿರ್ಬೇಡ್ರಿ ಅಂತ ಹೇಳಿ ಕಳಿಸ್ಯವ್ರಿ. 50,000 ದುಡ್ಡು ಇಸ್ಕೊಂಡವ್ರಿ. ಕೇಳಿದ್ರೆ ನಾಳೆ ಕನ್ನಡದಾಗ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನೀನು ಇಸ್ಕ. ಇಸ್ಕೊಂಡು ನಮಗೆ ಕಳ್ಸಂಗ ಊರಿಗೆ ಹೋಗ್ತೀನಿ ನಾನು. ಬರ್ರಿ ನಮ್ಮ ಮನೆಗೆ ಇರ್ಬರ್ರಿ. ಯಾಕೆ ಊರಿಗೆ ಹೋಗ್ತೀರಾ? ಇಸ್ಕೊಂಡೆ ಹೋಗಿರಂತ ಬರ್ರಿ. ಬಾರಮ್ಮ ವಿಜಿ ಬಾ. ಏನು ನೀನು 50,000 ದುಡ್ಡು ಹಾಕ್ಬಿಟ್ಟು ಹೋಗ್ತೀರಾ? ಬಾರಮ್ಮ ಇಸ್ಕೊಂಡೆ ಹೋಗ್ಮಂತ ಬಾ. ಏನು 5,000 ಅಲ್ಲ 10,000 ಅಲ್ಲ 50,000 ದುಡ್ಡು ಯಾರು ಬಿಡ್ತಾರೆ? ಬಾರಮ್ಮ ಬಾ. ಅಲ್ಲ ಚಿಕ್ಕಮ್ಮ, ಇವಾಗ ಇಲ್ಲಿ ಯಾರು ಇರ್ತಾರೆ? ಆ ವರ್ಷ ಬೇರೆನೆ ನಾನು ಬಿಟ್ಟು ಹೋಗ್ಬಿಟ್ಟ. ಅದಕ್ಕೇನತ್ತ ನಮ್ಮೂರಿಗೆ ಹೋಗಿ ಎಲ್ಲನ ಏನನ ಅಂತ. ಬಾರಮ್ಮ ಬಾಯಿಲಿ ನಮ್ಮ ಮನೆಗೆ ಬಾಯಿಲಿ. ನಮ್ಮ ಮನೆಗೆ ಒಂದು 2 ದಿನ ಇದ್ದು ಹೋಗಿರಿ ಅಂತ ಇಸ್ಕೊಂಡು ಬಾ. ಬರ್ರಿ ತತ ಇಲ್ಲಿ ತತ ದ್ಯಮ್ಮ ತತ್ರಮ್ಮ. ಬ್ಯಾಗ್ ತತ್ತ. ಅಯ್ಯೋ ನೀವು ಏನು ಯಾರು ಮನೆ ಇಲ್ಲ ಅಮ್ಮ, ಗಾಲೆ ಬ್ಯಾಗ್ ತಗೊಂಡು ಅದೇ ಹೊಲ್ಟೆ ಇದ್ರ ನೀನು. ಅಲ್ಲ ಮನೆ ಇದ್ದು ಕೊಟ್ಟನು ಏನು ದ್ಯಮ್ಮ ನೀನು ಹಿಂಗೆ? ತತ್ತ ಬ್ಯಾಗ್ ತತ್ತ ಇಲ್ಲಿ. ಬಿಡತ್ತತ್ತ ಹೋಗ್ತೀನಿ ನಿಮ್ಮ ಮನೆಯಾಗ ಇನ್ಯಾಕತ್ತ. ಬಾ ನೀನು ಸುಮ್ಮ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಬೆಡ್ಚಿಕಮ್ಮತ್ತ ಯಾಕತ್ತ ಸುಮ್ಮನೆ ಹೋಗ್ತೀವಿ? ಯಾಕತ್ತ ಸಮಸ್ಯೆ ಎಲ್ಲ ಹೋಗತ್ತ ಕಣ್ಣಿ ಮರಿಯಾಗಿರ್ತೀವತ್ತ ಯಾಕೆ? ಅಲ್ಲ ನೀನು ಸುಮ್ಮನೆ ಅವ್ರ ಮನೆಗೆ ಹೋಗು. ಹೊಸರ ಮನೆಗೆ ಹೋಗಿ ಅಲ್ಲೇ ಇರೋ. ಅಲ್ಲೇ ಇರೋಕ್ಕೆ ನಿನಗೆ ಅಧಿಕಾರ ಐತಿ. ಅಲ್ಲ ಅವ್ರು ಯಾಕೆ ಬೇಡ ಅಂತಂದ್ರು ಅಲ್ಲಿ ಇರೋದು? ಬಾರಮ್ಮ ನಾನೆಲ್ಲ ಹೇಳ್ತೀನಿ. ಬಾ ಇಲ್ಲ ಅವನಿಗೆ ಬಾ. ಸುಮ್ಮನೆ ಇಲ್ಲಿ ಬರ್ರಿ, ಇಲ್ಲಿ ಹೇಳ್ತೀನಿ. ಕೂಕಾಳ್ರಿ ಉಂಡಿರೇನು? ಕೂಕಾಳ್ರಿ. ಮೀನು ತಗೊಬತ್ತೀನಿ. ಮೀನು ತಗೊಂಬಂದು ಉಜ್ಜಿ ಮೀನು ಸಾರು ಮಾಡೋಣ. ಕೂಕಾಳಮ್ಮ ವಿಜಿ ಕೂಕ. ಅವಳು ಕೆಲ್ಸಕ್ಕೆ ಅದೇ ಹೋಗ್ತಾಳೆ. ಮನೆಯಾಗ ನನಗೆ ಯಾರು ಇರೋದಿಲ್ಲ, ಏನಿಲ್ಲ. ಎದ್ದ ಹೋದಾರ ಅವರು ಬೈಗ ತಕ ಬರಲ್ಲ, ಏನಿಲ್ಲ. ಅದಕ್ಕೆ ಅತ್ತ ನಮ್ಮ ಮನೆಯಾಗೆ ಇರೀರಿಂತಿ. ನೀನು ನನಗೂ ಬೇಜಾರನ ಹೋಗುತ್ತತ್ತ. ಯಾಕ ಕೂಕಳೆ ಕೂಕ ದ್ಯಾಮೋ ಬೇಜಾರಾಗ್ಬೇಡ ಕೂಕ. ಅಲ್ಲ ಬೋದು ಆಮೇಲೆ ಮೊದಲೇ ನಿನ್ನ ಸ್ವಾಸಿ ಒಳ್ಳಾಳಲ್ಲ, ಯಾಕೆ ಬೇಕತ್ತ? ಹೋಗ್ತಿದ್ವತ್ತ ನಮ್ಮ ಪಾಡಿಗೆ ನಾವತ್ತ ಊರ ಕಡಿಕೆ. ಹೋಗಿರಂತೆ ಆ ದುಡ್ಡು ತೀರ ವಸೂಲಿ ಮಾಡ್ಕೊಂಡು ಹೋಗಿರೇನು ಸುಮ್ಕಿರಿ. ಆಮೇಲೆ ನನಗೆ ಆದ್ರೇನೆ ಕೊಡಲ್ಲ ಅಂದ್ ಬಂದ್ಲಿಂಗ. ಹೆಂಗೆ ಬೇಕಾದ್ರೂ ಉಲ್ಟಾ ಹೊಡಿತಾನೆ. ಅದಕ್ಕಾಗಿನ ಇರ್ರಿ ನಮ್ಮ ಮನೆಗೇನೆ ಒಂದು 2 ದಿನ ಇದ್ದು ಹೋಗಿರಂತೆ. ಕೂಕಳ್ರಿ ಕೂಕಳಮ್ಮ. ಮೀನು ತಗೊಬತ್ತೀನಿ. ಒಂದು 5 kg ಮೀನು ಹೇಳೀನಿ. ಮೀನು ತಗೊಂಬಂದು ಉಜ್ಜಿ ಎಲ್ಲ ಸಾರು ಮಾಡಿ ಇದ್ಯಾತ ಫ್ರೈ ಮಾಡಕ್ಕೆ ಬರುತ್ತೇನಮ್ಮ? ಮಾಡುವಂತೆ ಒಂದು 2 ಫ್ರೈಯಾ? ಬರುತ್ತೆ ಕಣ ಚಿಕ್ಕಮ್ಮ, ಮಾಡ್ತೀನಿ ಹೇಳು. ಒಂದು 5 kg ಮೀನು ತಂದು ಬಿಡೋಣ. ಒಂದು 3 kg ಸಾರು ಮಾಡ್ಕೊಂಡು ಒಂದು 2 kg ಫ್ರೈ ಮಾಡ್ಕೊಂಡು ತಿಂದು ಬಿಡೋಣ ಸುಮ್ಕಿರು. ಯೋಚನೆ ಮಾಡಕ್ಕೆ ಹೋಗ್ಬಾರ್ದು. ಅವತ್ತೇ ಆಗ್ಲೇಳು ಉಂಡು ಬಿಡಬೇಕು. ನಾನೇ ನನ್ನ ಸಸಿ ಕೇಳೋದು ಅದೇನೆ. ಒಂದು 5 kg ಮೀನು ತಂದು ಸುಮ್ಮನೆ ಸಾರು ಮಾಡಿ ಇಕ್ಕೊಬಿಡು. ನಾನು ಉಂಡು ಬಿಡ್ತೀನಿ ಅಂತ ಅದನ್ನೇ ಹೇಳೋದು ನಾನು. ನನಗೆ ಮೀನು ಸಾರು ಅಂದ್ರೇ ಬೋಲ್ ಇಷ್ಟ. ಅದಕ್ಕೇನೆ ಒಂದು 5 kg ಮೀನು ತಗೊಂಬಂದುಬಿಡೋಣ ಸುಮ್ಕಿರು. ನೀವೇನು ಯಾಕೆ ಮನೆ ಇಲ್ದಾರಮ್ಮಂಗೆ ಅವಳೆ ಊರಿಗೆ ಹೋಗಕ್ಕೆ ಹೊಲ್ಟೆ ಇದ್ರ? ಅವಳು ಯಾರ ಹೇಳಿದ್ಲು ಇಲ್ಲಿರಬೇಡ್ರಿ ಅಂತ ಹೇಳಿ ಹೊಲ್ಟಿದ್ದೀರ? ಸುಮ್ಮನೆ ವರ್ಷನಲ್ಲಿ ಬರಂಗೆ ಮಾಡೋಣ. ವಿಜಿ ಯಾವಾಗ ಬಂದೆ? ಅತ್ತೆ ಯಾವಾಗ ಬಂದ್ರಿ? ಬರ್ರಿ ಊಟ ಮಾಡಿ ಬರ್ರಿ. ಬೇಡ ಕಣಮ್ಮ, ನಾವು ಊರಿಗೆ ಹೋಗೋಣ ಅಂತ ಹೊಲ್ಟಿದ್ವಾ. ಅತ್ತೆನೇ ಬರ್ರಿ ಇಲ್ಲೊಂದು 2 ದಿನ ಇರೀರಂತೆ ಅಂತ ಕರ್ಕೊಂಬಂದ್ಲು. ಅತ್ತ ಇಲ್ಲೇ ಉಳ್ಕೊಂಡ್ವಿ. ಊರಿಗೆ ಹೋಗೋಣ ಅಂತ ಹೊಲ್ಟಿದ್ವಿ. ಚಿತ್ರಮ್ಮ ಬಿಡು, ಒಂದು 2 ದಿನ ಇರಲಿ. ಯಾಕಂತಂದರೆ ಇವಾಗ ಎಲ್ಲಿಗೆ ಹೋಗ್ತಾರೆ ಹೇಳು? ಅವ್ರು ಇನ್ನೆಲ್ಲಿಗೆ ಹೋಗಿ ಎಲ್ಲಿ ಬರಂಗ ಇದ್ದಾರೆ. ಅದಕ್ಕೇನೆ ನನ್ನ ತಂಗಿ ಮನೆ ಅಂತ ನಮ್ಮ ಮನೆಗೆ ಬೋತಾಳೆ. ನಮ್ಮ ಅಕ್ಕಯ್ಯನ ಮಗಳು ಎಲ್ಲ ಬಂದವ್ರ ಏಟ್ ಖುಷಿ ಆಗುತ್ತೆ. ಅದಕ್ಕೇನೆ ಬಿಡತ್ತ. ಹೆಂಗತ್ತ ಇಲ್ಲೇ ಇರ್ತಾರೆ ಒಂದು 2 ದಿನ. ಯಾರ್ದ ದುಡ್ಡು ಕೊಡ್ಬೇಕಂತೆ. ಅದಕ್ಕೆ ಅದನ್ನ ಇಸ್ಕೊಂಡು ಹೋಗ್ತಾರತ್ತ. ಒಂದು 2 ದಿನ ಇರ್ತಾರೆ. ಮೀನು ತಗೊಂಬರೋದೇನೆ ಒಂದು 5 kg. ಇವತ್ತೆ ಅಂತೂ ಹಂಗೆ ಮೀನು ಅಂಬುತ್ತಲ್ಲ. ಅಯ್ಯೋ ಅತ್ತೆ ತಗೊಂಬರೀರಂತೆ ಸುಮ್ಕಿರ್ರಿ. ಇನ್ನ ಮೊನ್ನೆ ತಿಂದಿದ್ದೀರ. ಮೊನ್ನೆ ಬೇದಿ ಸ್ಟಾರ್ಟ್ ಆಗಿತ್ತು ನಿಮಗೆ. ಎಷ್ಟು ಹಂಗೇನೆ ಬಾಟ್ಲಿ ಹಾಕ್ಸಿದ್ರು ನಿಲ್ತಿರ್ಲಿಲ್ಲ. ಸುಮ್ಮನೆ ಮೀನು ಅಂತ ತಿಂದು ಬಿಡ್ತೀರಾ. ಎಷ್ಟನ ತಿನ್ನಬಾರ್ದು. 2-3 kg ಮೀನು ಒಬ್ಬರೇ ತಿಂದರೆ ಹೆಂಗೆ? ತಿನ್ಬೇಕಪ್ಪ, ಅಷ್ಟೊಂದಲ್ಲ. ಒಂದು ಅಳ್ತಿಗೆ ತಿನ್ನಬೇಕು. ನಮಗೆ ಮೊನ್ನೆ ಹಾಸ್ಪಿಟ್ಲಿಗೆ ತೋರಿಸಿ ಸಾಕಾಗೈತಿ. ಸುಮ್ಮನಿರು. ಆಮೇಲೆ ಯಾವಾಗ ಇನ್ನೊಂದು 2 ದಿವಸ ಬಿಟ್ಟು ತಿನ್ನುವಂತೆ. ಬುದು ಯಾತು ಬೇಡ ಬಿಡತ್ತ. ಹೋಗ್ತೀವತ್ತ ನಾವು ಸುಮ್ಮನೆ. ಸುಮ್ಮನಿರು ಇರು. ನಾನು
ನಾನೆಲ್ಲ ತಂದು ಮಾಡ್ತೀನಿ. ನಮ್ಮ ವಿಜಿಗೂ ಮೀನಂದ್ರೆ ಇಷ್ಟ. ನನ್ನಂಗೆ ಅವಳು ನಮ್ಮಮ್ಮಣ್ಣಿ ಮೀನಂದರೆ ತಿಂದು ಬಿಡ್ತಾಳೆ. ಫ್ರೈ ಅದು ಇದು ಮಾಡ್ಕೊಂಡು ತಿಂದು ಬಿಡ್ತಾಳೆ. ಅದಕ್ಕೇ ಒಂದು 2 ದಿನ ಇರ್ತಾರೆ. ಇರ್ರಿ, ಏನು ನಾನೆಲ್ಲ ತತ್ತೀನಿ. ಒಂದು 5 kg ತತ್ತೀನಿ ಕಣೆ. ಒಂದಿಟ್ಟು ಸಾರು ಮಾಡಿ ಒಂದಿಟ್ಟು ಫ್ರೈ ಮಾಡುವಂತ ಮಾಡ್ತಾಳೆ ನಮ್ಮ ವಿಜಿ. ಫ್ರೈ ಮಾಡೋಕ್ಕೆಲ್ಲ ಚೆನ್ನಾಗಿ ಕಲ್ತವಳೆ, ಎಲ್ಲ ಮಾಡ್ತಾಳೆ. ಸರಿ ಅಮ್ಮ, ಆತು ತಗೊಂಬರಂಗ್ರಿ, ತಗೊಬರೋಗು. ನೀವು ಎಲ್ಲ ಬಂದರು. ಇವಳು ಯಾಕಪ್ಪ ನಮ್ಮ ಮನೆಗೆ ಬಂದ್ಲು ಅಮ್ಮಂಗೆ ಆಗ್ತೈತೆ ಹೋಗತ್ತೆ. ನಮ್ಮ ಅತ್ತೆಗಂತೂ ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಏನಾರ ಮಾತಾಡಿದ್ರೆಗಳಪ್ಪೋ ಸಿಟ್ಟಾಗ್ತಾಳೆ, ಆಗ್ಲೆಲ್ಲ ಬೈತಾಳೆ, ಅಮ್ಮಂಗಾಗುತ್ತೆ. ಇದಕ್ಕೆ ಕೇಳೋಕ್ಕಾಗಲ್ಲ, ಏನಿಲ್ಲ. ಇವಳನ್ನ ಯಾಕೆ ನಮ್ಮ ಮನೆಗೆ ಕರ್ಕೊಂಬಂದು ಇಟ್ಕೊಂಡೈತೋ ಏನೋ. ನಮ್ಮ ಮರ್ಯಾದೆ ಹೋಗುತ್ತೆ. ಹೆಂಗೋ ನಾವಿಬ್ರು ಗಂಡ ಹೆಂಡ್ತಿ ಗೌರ ಬಗ್ಗೆ ನಮ್ಮ ಬದುಕೇನೋ ಬಾಳೆನೋ ಮಾಡ್ಕೊಂಡಿದ್ವಿ. ಇವಳು ಅವಳು ನಮ್ಮೊಬ್ಳನ್ನ ಕರ್ಕೊಂಬಂದು ನಮ್ಮ ಅತ್ತೆ ಇಲ್ಲದ್ದೆಲ್ಲ ನಮಗೆ ಕೆಲಸ ತೋರಿಸುತ್ತೆ. ಯಾರು ಮಾಡ್ತಾರಪ್ಪ, ಕಂಡರ್ ಸಾಕ್ರಿ ಮಾಡೋಕ್ಕಾಗಲ್ಲ. ಮನೆಯಾಗ ಯಾರೋ ನಮ್ಮ ಒಬ್ಬರು ಹೆಚ್ಚಾಗಿದ್ದಾರೆ ಅಂತಂದ್ರೂ ಕೆಲಸ ಮಾಡೋಕ್ಕಾಗಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಂಡಾದ್ರೆ ಸುಮ್ಮನೆ ನಮ್ಮ ಪಾಡಿಗೆ ನಾವು ಕೆಲ್ಸಕ್ಕೆ ಹೋಗ್ತೀವಿ. ಅತ್ಲಾಗಿ ನನ್ನ ಬಂಬ್ಲಿಂಗ್ ಹಂಗೆ ಮತ್ತೆ ಅವ್ನು ಇಸ್ಕೊಂಡು ನಾನು ಕೊಡಲ್ಲ. ರಪ್ಪನ ಇಸ್ಕೊಳ್ರಿ. 50,000 ದುಡ್ಡು ಯಾಕೆ ಬಿಡ್ತೀರ? ಅಷ್ಟೇ ಕಣಂದ್ಬಿಡು. ಇವಾಗ ಯಾಕೆ ನಾವು ಸುಮ್ಮನೆ ಇಲ್ಲೇ ಸಣ್ಣಮ್ಮರ ಮನೆಗೆ ಒಂದು 2 ದಿನ ಇದ್ಕೊಂಡು ಇಲ್ಲೇ ಇದ್ದು ಇಸ್ಕೊಂಡು ಹೋಗೋಣ. ಏನೋ 5,000 ಅಲ್ಲ 10,000 ಅಲ್ಲ 50,000 ದುಡ್ಡು ಸಣ್ಣಮ್ಮಯ್ಯ. ಅದಕ್ಕೇನೆ ಇಸ್ಕೊಂಡು ಹೋಗ್ತೀವಿ. ಒಂದೇ ಸತಿ ಅತ್ತ ಕೊಡ್ತೀವಿ. ನಾಳೆ ಕನ್ನಡದ ಯಾವ್ದಾನ ನೋಡಿ ಅಂತ ಹೇಳವ್ರೆ, ಕೊಟ್ಟಾಗ ಇಸ್ಕೊಂಡು ಹೋಗ್ತೀವಿ. ಅಲ್ಲ, ಕೋಳಿನೂ ತೋರ್ಸಾನೆ. ಕೋಳಿ ಸಾರು ಮಗ ಐತೆ ನಿನಗೆ? ನನಗೆ ಕೋಳಿ ಬೇಡ, ಕೊಕ್ಕರೆ ಬೇಡ, ಯಾತೂ ಬೇಡ. ನನಗೆ ಯಾತೂ ಬೇಡ ಕಣ ಸಣ್ಣಮ್ಮಯ್ಯ. ನನಗಂತೂ ಇವಾಗ ಏನು ಮಾಡಬೇಕು ಅಂತ ಗೊತ್ತೇ ಆಗ್ತಿಲ್ಲ. ಎಲ್ಲಿ ಏನು ಮಾಡೋಣಪ್ಪ, ಎಲ್ಲಿಗೆ ಹೋಗೋಣಪ್ಪ? ಮನೆ ಇಲ್ವಲ್ಲಪ್ಪ. ಅಲ್ಲಿ ನೋಡಿದ್ರೆ ನಮ್ಮ ಅಣ್ಣನೂ ಬೇಜಾರಾಗ್ತಾನೆ. ಎಲ್ಲಿಗೆ ಹೋಗೋಣಪ್ಪ ನಾನು ಅಂತ ಅನ್ನಿಸ್ತೈತಿ. ಏನು ಮಾಡೋಕ್ಕಾಗಲ್ಲ. ಅಲ್ಲೇ ನಮ್ಮ ಅಣ್ಣನ ಮನೆಗೆ ಹೋಗಿ ಏನು ಮಾಡೋಕ್ಕಾಗಲ್ಲ ಅಣ್ಣ, ನನ್ನ ಜೀವನ ಹಿಂಗೆ ಆಗ್ಬಿಡ್ತು ಕಣೋ ಅಂತ ಹೇಳಿ ಅಲ್ಲೇ ನನ್ನ ಪಾಡಿಗೆ ನಾನು ಇದ್ಕೊಂಡು ನಾನೇ ನನ್ನ ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲೇ ನನ್ನ ಕೂಲಿ ಮಾಡ್ಕೊಂಡು ಅಲ್ಲೇ ಇರ್ತೀನಿ. ಸುಮ್ಮನೆ ಕೂರಿ ಹೊಡ್ಕೊಂಡು ಹೋಗ್ತೀನಿ. ಅಷ್ಟೇನಿ. ಹಂಗೆ ಮಾಡಿರ ಆತಮ್ಮ ಕಣಮ್ಮ ವಿಜಿ. ಹೋಗಿ ಅಣ್ಣಂತಾಗೆ ಮಾತಾಡಿ ನಾನೆಲ್ಲ ಹೇಳ್ತೀನಿ. ಪಾಪ ಹಿಂಗೆ ಆತ್ಕಣೋ ಎಲ್ಲನ ಏನು ಮಾಡೋಕ್ಕಾಗಲ್ಲ, ಯಾವನೂ ಆಗಲ್ಲ. ಸುಮ್ಮನೆ ಯಾರಾಗ್ಬೇಕು ಅವರೇ ಆಗೋದು ಅಂತ ಹೇಳ್ತೀನಿ. ಏನು ಮಾಡೋಣ, ಅವನೇ ಚೆನ್ನಾಗಿ ನೋಡ್ಕೊಂತಿದ್ದ. ನಾನು ಹೇಳ್ದೆ ಅವಾಗ, ಯಾಕ ಇವಳೇ ಬುದು ಹೇಳ್ದೆ ಇವಳಿಗೆ, ಬೇಡ ಕಣಮ್ಮ ಫೋನಿಂದ ನಾನು ಫೋನ್ ಇಕ್ಕಬೇಡ ಅಂತ ಇದ್ದಾನೆ, ಫೋನ್ ಇಕ್ಕಬೇಡ ಅಂತ ಹೇಳಿ ನಾನು ಹೇಳ್ದೆ. ಆದರೆ ಇವಳು ಕೇಳಲಿಲ್ಲ. ಅವನು ಅದಕ್ಕೇನೆ ಡೈವರ್ಸ್ ಕೊಟ್ಟು ನೋಡಿ ಅಂದ, ಬೇಡ ಅಂತ ಹೇಳಿ. ಅವತ್ತೇನ ಫೋನ್ ಇಕ್ಕೊಂಬಂಗೆ ಇವಳು ಒಳ್ಳೆ ಕೆಲಸ ಮಾಡಿದ್ರಿ ಇವತ್ತು ಜೀವನ ಸೇನಕ್ಕಿರೋದು. ಅತ್ತ ಸುಮ್ಮನೆ ಅವನು ಭಾಳ ಒಳ್ಳೆ ಹುಡುಗ ಅತ್ತ. ನಾನು ಅವ ನೋಡಿದ್ನಲ್ಲ ಮದುವೆಗೆ, ಬೋಲ್ ಒಳ್ಳೆ ಹುಡುಗ. ಸುಮ್ಮನೆ ಅನ್ನೇ ಹೇಳ್ದಂಗೆ ಕೇಳ್ಕೊಂಡಿರ್ಬೋದಾಗಿತ್ತು ಅತ್ತ. ಚೆನ್ನಾಗಿ ದುಡಿಯಾನು, ಒಳ್ಳೆ ಕೆಲಸ ಇತ್ತು. 30,000 ಸಂಬಳ. ಒಳ್ಳೆ ಕೆಲಸ, ಚೆನ್ನಾಗಿ ದುಡಿಯೋನು. ಇವಾಗ ಸಂಬಳನೂ ಸ್ಯಾನೆ ಮಾಡಿರ್ಬೇಕೇನೋ. ಹಂಗೆ ಮದುವೆನೂ ಆಗಿಲ್ಲ, ಏನಾಗಿಲ್ಲ ಅಂತ ಪಾಡಿಗೆ ಅವನು ಇರಬೇಕು. ಅವನೇ ವಾಸಿ ಅನಿಸುತ್ತೆ. ಯಾರೂ ಆಗೋದಿಲ್ಲ. ಅದಕ್ಕೆ ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ನನ್ನ ಗಂಡು ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಅಮ್ಮಂಗೆ ಆಗ್ತೈತಿ ಬಿಡು, ಏನು ಮಾಡೋಕ್ಕಾಗುತ್ತೆ, ಆಗೋದಾಗೈತಿ. ಇವಾಗ ಇಟ್ಕೊಂಡು ನಿಮ್ಮ ದುಡ್ಡ ಇಸ್ಕೊಂಡು ಹೋಗ್ರಿ ಅಷ್ಟೇ. ನನ್ನ ಗಂಡನೇ ವಾಸಿ ಅಂತ ಅನ್ನಿಸ್ತೈತೆ. ನನ್ನ ಗಂಡನೇ ಸ್ವಲ್ಪ ಪರವಾಗಿಲ್ಲ. ಎಲ್ಲದ್ರಾಗೂ ನಾನು ಹೇಳ್ದಂಗೆ ಕೇಳೋನು. ಆದರೆ ಫೋನ್ ಇಕ್ಕಬೇಡ ಅಂತ ಹೇಳಿ ಒಂದು ಸ್ವಲ್ಪ ನನಗೆ ಬೋಯ್ದ. ಅವಾಗೇನಾದ್ರು ನನ್ನ ಫೋನ್ ಬಿಡು ಅಂತ ಹೇಳಿ ಸ್ವಲ್ಪ ಸುಮ್ಮನೆ ತೆಗ್ದಿಕ್ಕಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಇವಾಗಿಂಥ ಸಮಸ್ಯೆಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಯಾರೂ ಆಗೋದಿಲ್ಲ ನೋಡು. ವರ್ಷನೂ ಬಿಟ್ಟೋದ, ಯಾರೂ ಆಗೋದಿಲ್ಲ. ನಾನು ಚೆನ್ನಾಗಿರ್ಬೇಕು ಅಂತ ಎಷ್ಟು ಒಳ್ಳೆ ಮಾತಾಗಿ ಹೇಳಿದ್ರು ಆದರೂ ವರ್ಷ ನಂಬ್ತಾ ಇಲ್ಲ. ಏನು ಮಾಡೋದು, ಹಿಂಗಾಗೈತೆ ನನ್ನ ಪರಿಸ್ಥಿತಿ. ನೋಡ್ತಾ ಇರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.